ಈ ಶಾರ್ವರಿ ಮನ್ಸು ಮಾಡಿದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದು ನಿಮ್ಗೀಗಾಗಲೇ ಗೊತ್ತಾಗಿದೆ. ಪುನಃ ಪುನಃ ನನ್ನನ್ನು ಕೆಣಕಿ ಮತ್ತೆ ಸಾವಿನ ದಾರಿ ಹಿಡಿಬೇಡ. ಸಾವಿಗೆ ಹೆದರಿ ನಿನ್ನಂಥ ಕ್ರೂರ ಜಂತುನ ಬದುಕೋದಕ್ಕೆ ಬಿಡೋದಿಲ್ಲ ಈ ದತ್ತ. ಹಾಂ, ಸತ್ತರೆ ನಾನು ಒಬ್ಬ ಸಾಯ್ತೀನಿ. ಆದರೆ ನೀನು ಬದುಕಿದ್ರೆ 100 ಜನ ಅಮಾಯಕರು ಬಲಿಯಾಗ್ತಾರೆ. ಇಲ್ಲ ಶಾರ್ವರಿ, ಇಲ್ಲ. ಇನ್ನು ಬಹಳ ದಿವಸ ನಿನ್ನ ಆಟ ನಡೆಯೋದಿಲ್ಲ. ಹೇಗೆ ನಡೆಯಲ್ವೋ ನಾನು ನೋಡ್ತೀನಿ. ಮಾಧವನ ಮನೆ ಛಿದ್ರ ಛಿದ್ರ ಆಗುತ್ತೆ. ಅವನ ಮಕ್ಕಳು ನರ್ಲಿ ಸಾಯ್ತಾರೆ. ಹಾಗಾದ್ರೇ ನನಗೆ ಸಮಾಧಾನ ಆಗೋದು. ಬೇಡ ಶಾರ್ವರಿ, ಬೇಡ. ನಮ್ಮ ತುಳಸಿ ಬಗ್ಗೆ ನಿನಗೇನೂ ಗೊತ್ತಿಲ್ಲ ಅಂತ ಮನೆ ವಿಷಯಕ್ಕಾಗಲಿ ಮಕ್ಕಳ ವಿಷಯಕ್ಕಾಗಲಿ ಹೋದರೆ ಅವಳು ಭದ್ರಕಾಳಿ ಆಗ್ತಾಳೆ. ಅವಳ ತಾಳ್ಮೆನ ಪರೀಕ್ಷೆ ಮಾಡಬೇಡ ಶಾರ್ವರಿ. ಇಷ್ಟು ದಿವಸ ಅವಳು ನಿನಗೆ ಪ್ರಾಣ ಭಿಕ್ಷೆ ಕೊಟ್ಟಿರೋದೇ ಹೆಚ್ಚು. ಇನ್ನು ಮುಂದಾದರೂ ಬದಲಾಗಿ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಬದುಕೋದನ್ನ ಕಲಿ. ಶಿಕ್ಷೆ ಅನುಭವಿಸೋದ? ಈ ಶಾರ್ವರಿ ಶಿಕ್ಷೆ ಕೊಡೋಳೆ ಹೊರತು ಶಿಕ್ಷೆ ಅನುಭವಿಸೋಳಲ್ಲ. ಇನ್ನು ಮುಂದೆ ನಾನಿಡೋ ಪ್ರತಿಯೊಂದು ಹೆಜ್ಜೆನೂ ಮಾಧವನ ಮನೇಲಿ ಭೂಕಂಪನೇ ಸೃಷ್ಟಿ ಮಾಡುತ್ತೆ. ಆ ಮನೆಯವರೆಲ್ಲ ಇದೇ ಕಡೆ ಸಾರಿ ನಗ್ನಗ್ತಾ ಇರೋದು. ಇನ್ಮೇಲೆ ಏನಿದ್ರು ಅಳು, ಕೂಗಾಟ, ಚೀರಾಟ ಇಷ್ಟೇ ಕೇಳಿಸೋದು. ಭ್ರಮೇಲಿದೀಯಾ ಶಾರ್ವರಿ? ನಿನ್ನನ್ನು ಮನೆಯವರು ಎಲ್ಲರೂ ನಂಬ್ತಾ ಇದ್ದಾರೆ ಅನ್ನೋದನ್ನೇ ಕೋಟೆ ಮಾಡಿಕೊಂಡು ಅದರೊಳಗೆ ಮೆರೀತಾ ಇದ್ದೀಯಾ. ಒಂದಲ್ಲ ಒಂದು ದಿವಸ ಆ ಕೋಟೆ ನಿನ್ನ ಮೇಲೆ ಉರುಳಿ ಬೀಳುತ್ತೆ. ಆ ನೋವನ್ನು ತಡೆಯೋದಕ್ಕಾಗದೆ ಸಾಯ್ತೀಯ. ಹೌದಾ? ಅದನ್ನು ನೋಡೇ ಬಿಡ್ತೀನಿ. ನಿನ್ನ ಸೊಸೆಗೆ ಹೇಳ್ದಾಗೆ ನಿನಗೂ ಹೇಳ್ತಿದ್ದೀನಿ. ಇನ್ನು ಮುಂದೆ ನಡೆಯೋ ಅನಾಹುತಗಳನ್ನು ಅದು ಹೇಗೆ ತಪ್ಪಿಸ್ತಿರೋ ತಪ್ಪಿಸಿ ನೋಡೋಣ. ವಿನಾಶಕಾಲೇ ವಿಪರೀತ ಬುದ್ಧಿ ಶಾರ್ವರಿ. ಇನ್ನು ಮುಂದೆ ನನ್ನ ಸೊಸೆ ಜೊತೆ ನಾನು ನಿಲ್ತೀನಿ. ಇಷ್ಟು ದಿನ ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಬೇರೆನೇ ಲೆಕ್ಕ. ನೋಡೋಣ. ಶಾರ್ವರಿ ಮುಂದೆ ಏನು ಅನಾಹುತ ಮಾಡ್ತಾಳೋ ಏನೋ. ಅವಳನ್ನ ಇಷ್ಟು ದಿನ ಬಿಟ್ಕೊಂಡಿದ್ದೆ ಹೆಚ್ಚಾಯ್ತು. ಅವಳಿಂದ ಏನಾದರೂ ಮಗುಗೆ ಅಪಾಯ ಆದರೆ ಇಲ್ಲ, ಹಾಗಾಗಕ್ಕೆ ಬಿಡಬಾರ್ದು. ನಾನು ಈ ತಕ್ಷಣನೇ ಏನಾದರೂ ನಿರ್ಧಾರ ತಗೊಳ್ಳೇಬೇಕು. ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸರಿ, ನೀವು ಯಾಕೆ ಹೀಗಿದ್ದೀರಾ ಅನ್ನೋದೇ ಅರ್ಥ ಆಗ್ತಿಲ್ಲ. ಬನ್ನಿ ಕೂತ್ಕೊಳ್ಳಿ. ನೀವು ಯಾವುದ್ರ ಬಗ್ಗೆನೋ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಅಥವಾ ತುಂಬ ಆಯಾಸ ಪಡ್ತಾ ಇದ್ದೀರಾ? ತಗೊಳ್ಳಿ, ಕಷಾಯ ಕುಡೀರಿ. ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಶಾರ್ವರಿ ಬಗ್ಗೆ ಮಾಧವ್ ಅವ್ರ ಹತ್ರ ಹೇಳ್ಬಿಡ್ಲ, ಆದರೆ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನಗೀಗ ಬೇರೆ ದಾರಿನೂ ಇಲ್ಲ. ಮುಂದೆ ಆಗೋ ಅನಾಹುತ ತಪ್ಪಿಸ್ಬೇಕು ಅಂದರೆ ಮಾಧವ್ ಅವ್ರಿಗೆ ಶಾರ್ವರಿ ಬಗ್ಗೆ ಎಲ್ಲ ಹೇಳಲೇಬೇಕು. ತುಳಸಿಯವರೇ, ಮತ್ತೇನು ಯೋಚನೆ ಮಾಡ್ತಾ ಇದ್ದೀರಾ? ಕಷಾಯ ಕುಡೀರಿ. ಮಾಧವ್ ಅವರೇ, ನಾನು ನಿಮ್ಮನ್ನೇ ಏನೋ ಕೇಳಬೇಕು. ನಾನು ಏನೇ ಕೇಳಿದ್ರು ನೀವು ಬೇಜಾರು ಮಾಡ್ಕೊಳ್ದೆ, ಕೋಪ ಮಾಡ್ಕೊಳ್ದೆ ನನಗೆ ಉತ್ತರ ಕೊಡಬೇಕು. ನೀವು ಏನೇ ಕೇಳಿದ್ರು ನಾನು ಉತ್ತರ ಕೊಟ್ಟೇ ಕೊಡ್ತೀನಿ. ಅದಕ್ಕೆ ಇಷ್ಟೊಂದು ಪೀಠಿಗೆ ಬೇಕಾ? ನಿಮ್ಮ ಮನಸ್ಸಲ್ಲಿ ಏನಿದ್ರು ಅದನ್ನು ನೇರವಾಗಿ ಕೇಳಿ. ನಿಮಗೆ ಮನೇಲಿರೋರ ಬಗ್ಗೆ ಎಲ್ಲ ಏನು ಅನಿಸುತ್ತೆ? ಅಂದರೆ ಮನೇಲಿರೋರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋ ಕುತೂಹಲ. ನಮ್ಮ ಅವಿ ಬಗ್ಗೆ ಏನನ್ಸುತ್ತೆ? ಅವಿ ತುಂಬ ಬುದ್ಧಿವಂತ, ತುಂಬ ತಾಳ್ಮೆ ಇರೋರು,
ವಿಚಾರವಂತ, ನಮ್ಮನ್ನು ತುಂಬ ಪ್ರೀತಿಸೋನು. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ನಿಮ್ಮಲ್ಲಿ ತಾಯಿ ಪ್ರೀತಿನ ಕಂಡುಕೊಂಡು ಈಗ ತುಂಬ ಸಂತೋಷವಾಗಿರೋನು. ಹಾಗೆ ಅವನ ಹೆಂಡತಿಯನ್ನು ದೇವತೆಯಾಗಿ ಪ್ರೀತಿಸೋನು. ಹಾಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ಇರುತ್ತೆ. ನಮ್ಮ ಅಭಿ ಬಗ್ಗೆ? ಅಭಿಗೆ ಸ್ವಲ್ಪ ಜಾಸ್ತಿ ಮುಂಗೋಪ. ಏನು ಯೋಚನೆ ಮಾಡದೆ ಮಾತಾಡ್ಬಿಡ್ತಾನೆ. ಆದರೆ ತುಂಬ ಒಳ್ಳೆ ಹೃದಯ ಇರೋ. ಮನೆಗೆ ಚಿಕ್ಕ ಮಗ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಮುದ್ದು ಮಾಡಿ ಬೆಳೆಸ್ಬಿಟ್ವಿ. ಅದಕ್ಕೆ ಸ್ವಲ್ಪ ಹಠ ಜಾಸ್ತಿ. ಆದರೆ ನೀವು ಅವನ ಹಠವನ್ನು ಕರಗಿಸಿ ಅವನ ಪ್ರೀತಿನ ಗಳಿಸ್ಕೊಟ್ರಿ. ಈಗ ನಮ್ಮೆಲ್ರಿಗಿಂತ ಅವನೇ ನಿಮ್ಮನ್ನು ಜಾಸ್ತಿ ಹಚ್ಕೊಂಡಿದ್ದಾನೆ, ಗೌರವ ಕೊಡ್ತಾನೆ. ಅದೇ ನನಗೆ ಸಂತೋಷ. ಮಹೇಶ್ ಅವ್ರ ಬಗ್ಗೆ? ಮಹೇಶ ರಾಮನಿಗೆ ಲಕ್ಷ್ಮಣ ಹೇಗೋ, ಮಹೇಶ ನನಗೆ ಹಾಗೆ ಅನ್ಸುತ್ತೆ. ಆದರೆ ಪಾಪ ಒಂದಷ್ಟು ದಿನ ಅವನ ಜೀವನನೇ ಕಳ್ಕೊಂಡ. ಕೋಮಾದಲ್ಲಿರಬೇಕಾಯ್ತು. ಎಲ್ಲ ವಿಧಿಯಾಟ. ಅದ್ರ ಬಗ್ಗೆ ನನಗೆ ತುಂಬ ಬೇಜಾರಿದೆ. ಹೌದು, ಎಲ್ಲ ವಿಧಿಯಾಟ. ಈಗ ಹೇಳಿ ಮಾಧವ ಅವರೇ, ಶಾರ್ವರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶಾರ್ವರಿ ಬುದ್ಧಿವಂತೆ. ಅವಳಿಗೆ ಯಾರ ಜೊತೆ ಹೇಗಿರಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಮನೆಯನ್ನು ಅವಳು ಅಚ್ಚುಕಟ್ಟಾಗಿ ಇಲ್ಲಿವರೆಗೂ ನಿಭಾಯಿಸ್ತಾ ಇದ್ದಾಳೆ. ಅಭಿನು ತಾಯಿ ಕಳ್ಕೊಂಡ್ಮೇಲೆ ಅವರಿಬ್ಬರನ್ನು ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾಳೆ. ನಮ್ಮ ಮನೆ ಜವಾಬ್ದಾರಿ ಏನೇ ಇರಲಿ ಅದನ್ನೆಲ್ಲ ಅವಳ ಕೈಯಲ್ಲಿಟ್ಟು ನಾವು ನೆಮ್ಮದಿಯಾಗಿರ್ಬೋದು. ಮಾಧವರೇ, ನನ್ನ ಮಾತನ್ನು ನೀವು ಹೇಗೆ ತಗೋತಿರೋ ನನಗೆ ಗೊತ್ತಿಲ್ಲ. ಆದರೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿದೆ ನನಗೆ ಬೇರೆ ದಾರಿ ಇಲ್ಲ. ರವೀಂದ್ರ ಅವರ ಆಕ್ಸಿಡೆಂಟ್ ಕೇಸಲ್ಲಿ ಈ ಮನೆಗೆ ತುಂಬ ಸಮಸ್ಯೆಗಳಾಯಿತು. ಪಾಪು ಜೈಲ್ಗೆ ಹೋಗಬೇಕಾಯ್ತು. ನಿಧಿ ಮದುವೆ ನಿಂತೇ ಹೋಗಿತ್ತು. ಆದರೆ ಅವರಿಬ್ಬರು ತಪ್ಪು ಮಾಡಿಲ್ಲ ಅನ್ನೋದು ಆಮೇಲೆ ಗೊತ್ತಾಯಿತು. ಆದರೆ ನಿಜವಾಗ್ಲೂ ರವೀಂದ್ರ ಅವ್ರ ಆಕ್ಸಿಡೆಂಟ್ ಮಾಡಿದ್ದು ಶಾರ್ವರಿನೇ. ಇಷ್ಟು ಮಾತ್ರ ಅಲ್ಲ ಮಾಧವ್ ಅವರೇ, ಆ ಶಾರ್ವರಿ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋದು ಇನ್ನೂ ತುಂಬ ಇದೆ. ನೀವಾಗಲೇ ಹೇಳಿದ್ರಿ ಮಹೇಶ್ ಅವರು ಅವ್ರ ಜೀವನನೇ ಕಳ್ಕೊಂಡಿದ್ರು, ಕೋಮಾದಲ್ಲಿದ್ರು ಅಂತ. ಅದಕ್ಕೂ ಕಾರಣ ಆ ಶಾರ್ವರಿನೇ. ಮಕ್ಕಳು ತಾಯಿ ಪ್ರೀತಿನ ಕಳ್ಕೊಂಡ್ರು ಅಂತ ಹೇಳಿದ್ರಲ್ಲ, ಆ ತಾಯಿ ಪ್ರೀತಿನ ಕಳ್ಕೊಳ್ಳೋ ಹಾಗೆ ಮಾಡಿದ್ದೆ ಆ ಶಾರ್ವರಿ. ಶಾರ್ವರಿ ಈ ಮನೆಗೆ ಬಂದಿರೋದು ಈ ಮನೆ ಸಂತೋಷನ ಕಾಪಾಡಕ್ಕಲ್ಲ, ಈ ಮನೆ ನೆಮ್ಮದಿನ ಹಾಳು ಮಾಡಿ ಈ ಮನೆನ ಸರ್ವನಾಶ ಮಾಡಕ್ಕೆ. ಮಗಳೇ, ಇದೇನು ಗೊತ್ತಾ, ನೀನು ನನ್ನ ಮಗಳು ಅನ್ನೋದಕ್ಕೆ ಲೀಗಲ್ ರೆಕಾರ್ಡ್ಸ್. ಇನ್ಮೇಲೆ ಯಾರು ಕೂಡ ನೀನು ನನ್ನ ಮಗಳಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ನನ್ನ ತಾಯ್ತನದ ಬಗ್ಗೆ ಯಾರು ಪ್ರಶ್ನೆ ಮಾಡೋ ಹಾಗೂ ಇಲ್ಲ. ನಿನ್ನನ್ನು ನನ್ನಿಂದ ಯಾರೂ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹಾಗೆ ನೋಡ್ತಿದ್ದೀರಾ? ನೀನಿಷ್ಟು ಸಂತೋಷವಾಗಿರೋದನ್ನ ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಇವತ್ತು ನಾಮಕರಣದಲ್ಲಿ ನನ್ನ ಮಗಳಿಗೆ ಎಲ್ಲರೂ ಗಿಫ್ಟ್ಗಳನ್ನ ತಂದರು. ಆದರೆ ನಾನು ನನ್ನ ಮಗಳನ್ನ ನೋಡ್ಕೊಳ್ಳೋ ಈ ಮುದ್ದ ಅಮ್ಮನಿಗೆ ಗಿಫ್ಟ್ನ ತಂದಿದ್ದೇನೆ.
ಚೆನ್ನಾಗಿದೆ ರೀ. ಈ ಚಿನ್ನದ ಸರ ಈಗೇನೋ ನಂದೆ, ಆದರೆ ಮುಂದೆ ನಂದು ಅಂತ ಏನೇನಿದೆಯೋ ಅದೆಲ್ಲ ನನ್ನ ಮಗಳಿಗೆ ಬರುತ್ತಲ್ವಾ? ನಿಜ ಪುಣ್ಯ, ಇವಳು ನಮ್ಮಿಬ್ಬರು ಪಾಲಿಗೆ ಹೊಸ ಬೆಳಕು ತಂದವಳು. ಇನ್ನು ಸ್ವಲ್ಪ ತಿಂಗಳಲ್ಲಿ ಇವಳು ಪುಟ್ಟು ಪುಟ್ಟು ಹೆಜ್ಜೆ ಇಡ್ತಾ ನಡೆಯೋ ಹಾಗಾಗ್ತಾಳೆ, ನಮ್ಮ ಜೊತೆ ಆಟ ಆಡ್ತಾಳೆ, ತೊದಲ್ತಾ ಮಾತಾಡ್ತಾಳೆ, ನಮ್ಮನ್ನ ಅಪ್ಪ ಅಮ್ಮ ಅಂತ ಕರೀತಾಳೆ. ಆಮೇಲೆ ಇವಳಿಗೆ ಸ್ಕೂಲಿಗೆ ಸೇರಿಸ್ಬೇಕು. ಪ್ರತಿದಿನ ನಾನು ಸ್ಕೂಲಿಗೆ ಡ್ರಾಪ್ ಮಾಡಬೇಕು, ಸ್ಕೂಲಿಂದ ಕರ್ಕೊಬಂದು ಇವಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಹಾಗೆ ಇವಳು ಬೆಳೀತಿರುವಾಗ ಇವಳಿಗೆ ಕಾವಲಾಗಿರಬೇಕು. ಇವಳು ಬೆಳೆದು ದೊಡ್ಡವಳಾಗಿ ಯಾವುದಾದ್ರೂ ಹುಡುಗನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಕರ್ಕೊಬಂದರೆ ಆ ಹುಡುಗನ ಜೊತೆ ಅದ್ದೂರಿಯಾಗಿ ಮದುವೆ ಮಾಡಿಸ್ಬೇಕು. ಆಮೇಲೆ ಇವಳು ಒಂದು ಮಗು ಆಗತ್ತೆ. ಆ ಮಗುನ ನಾವು ಇವಳನ್ನ ನೋಡ್ಕೊಂಡು ಹಾಗೆ ನೋಡ್ಕೋಬೇಕು ಅಲ್ವಾ? ಪುಣ್ಯ, ಏನಾಯ್ತು ನಿನಗೆ? ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ನನ್ನ ಮಗಳ ಬಗ್ಗೆ ನನಗಿರೋ ಕನಸುಗಳೇ ಜಾಸ್ತಿ ಅಂದ್ಕೊಂಡಿದ್ದೆ, ಆದರೆ ನೀವು ಇಷ್ಟೊಂದು ಕನಸು ಇಟ್ಕೊಂಡಿದ್ದೀರಾ. ನಿಮ್ಮ ಕನಸುಗಳು ಕೇಳೋ ಅಷ್ಟರಲ್ಲಿ ಇವಳು ಬೆಳೆದು ದೊಡ್ಡವಳಾಗ್ಬಿಡ್ತಾಳೆ ಅನ್ಸುತ್ತೆ. ಅಷ್ಟೇ ಅಲ್ಲ ಪುಣ್ಯ, ಇವಳು ದೊಡ್ಡವಳಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು, ತುಂಬ ಜನರಿಗೆ ಸಹಾಯ ಮಾಡಬೇಕು. 10 ಅನಾಥಾಶ್ರಮಗಳಿಗೆ ಅನ್ನ ನೀಡುವಂಥ ಶಕ್ತಿ ಇವಳಿಗೆ ಬರಬೇಕು. ಈ ಪುಟ್ಟಕ್ಕಂದ ಅಷ್ಟೆಲ್ಲ ಸಾಧನೆ ಮಾಡಬೇಕು ಅಂದರೆ ಅವಳ ಹಿಂದೆ ಅಮ್ಮನಾಗಿ ನಿನ್ನ ಶ್ರಮ ಬೇಕು. ಅದಕ್ಕೆ ಈ ಮಗುನ ನಾನು ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತ 2ರಷ್ಟು ನಿನ್ನ ಪ್ರೀತಿಸ್ತೀನಿ. ಥ್ಯಾಂಕ್ಸ್ ರೀ. ನಿಮ್ಮನ್ನು ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಈ ಪುಟ್ಟ ಕಂದನ್ನು ಪಡೆಯೋದಕ್ಕೆ ನಾವಿಬ್ಬರು ಪುಣ್ಯ ಮಾಡಿದ್ದೀವಿ. ನಿಮ್ಮ ಕನಸುಗಳು, ನನ್ನ ಆಸೆಗಳು ಎಲ್ಲ ಈಡೇರಬೇಕು. ನಮ್ಮ ಮಗಳಿಗೆ ಎಳ್ಳಷ್ಟು ನೋವಾಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಅಂದರೆ ಮಾಧವ್ ಅವರು ನಾನು ಹೇಳಿದ್ದು ಯಾವುದನ್ನು ಕೇಳಿಸ್ಕೊಂಡೇ ಇಲ್ವಾ? ನಾನು ಅಷ್ಟು ಹೊತ್ತು ಮಾತಾಡಿದ್ರು ಕೇಳಿಸ್ಕೊಳ್ದೆ ಎಲ್ಲಿ ಹೋದ್ರು? ಮಾಧವ್ ಅವರೇ, ನೀವು ಶಾರ್ವರಿ, ಬಾ. ನಮ್ಮ ಮನೆಯಲ್ಲಿ ಎಲ್ಲರ ಮನಸ್ಸು ತಿಳಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಹಾಗಿದ್ದಾಗ ಮಾತ್ರ ಮನೆಯಲ್ಲಿ ಸಂತೋಷ ಅನ್ನೋದಿರೋದಕ್ಕೆ ಸಾಧ್ಯ. ಮನಸ್ಸಲ್ಲಿ ಏನೇ ಗೊಂದಲ ಇದ್ದರೂ, ಪ್ರಶ್ನೆಗಳಿದ್ದರೂ ಅದನ್ನು ನೇರವಾಗಿ ಮಾತಾಡಿ ಪರಿಹಾರ ಕಂಡ್ಕೋಬೇಕು. ಅನುಮಾನ ಅನ್ನೋದು ಮನುಷ್ಯನ ಮನಸ್ಸನ್ನು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಶಾರ್ವರಿನೇ ಕರ್ಕೊಂಡು ಬಂದಿದ್ದೀನಿ. ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ನೇರವಾಗಿ ಅವಳನ್ನೇ ಕೇಳಿ. ಏನು ಬಾಬಾ ಇದೆಲ್ಲ? ತುಳಸಿ ಅವ್ರು ಏನು ಹೇಳಿದ್ರು? ನನ್ನಿಂದೇನಾದರೂ ತಪ್ಪಾಗಿದೆಯಾ? ಹಾಗೇನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಾಬಾ. ಚೇಚೆ, ಹಾಗೇನೂ ಇಲ್ಲ ಶಾರ್ವರಿ. ತುಳಸಿಯವ್ರಿಗೆ ಒಂದು ಚಿಕ್ಕ ಗೊಂದಲ ಇದೆ. ತುಳಸಿಯವರೇ ಕೇಳಿ. ಮಾಧವ್ ಅವರೇ, ನಾನು ಕೇಳಿದ್ದು ಪರವಾಗಿಲ್ಲ ಬಿಡಿ. ನೀವು ಕೇಳಿದ್ದನ್ನೇ ನಾನೇ ಶಾರ್ವರಿ ಹತ್ರ ಕೇಳ್ತೀನಿ. ಶಾರ್ವರಿ, ರವೀಂದ್ರ ಅವ್ರ ಆಕ್ಸಿಡೆಂಟ್ ಆಯ್ತಲ್ಲ, ಆಕ್ಸಿಡೆಂಟ್ ಮಾಡಿದ್ದು ನೀನೇ ಅಂತ ತುಳಸಿಯವ್ರು ಹೇಳ್ತಾ ಇದ್ದಾರೆ. ಅವರ ಮನಸ್ಸಲ್ಲಿ ಅದರ ಬಗ್ಗೆ ಗೊಂದಲ ಇದೆ. ಏನು, ನಾನು ಆಕ್ಸಿಡೆಂಟ್ ಮಾಡಿದ್ದೀನಿ ಅನ್ನೋ ಅನುಮಾನನ ನಿಮಗೆ? ಕಾರು ಕಳ್ತನ ಆಗಿ
ಅದನ್ನು ಕದ್ದಿರೋರು ಸಿಕ್ಕಾಕೊಂಡಿದ್ದಾರೆ. ಇಷ್ಟಾದರೂ ನಿಮಗೆ ನನ್ನ ಮೇಲೆ ಅನುಮಾನ ಅಂದರೆ ನನಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಒಂದು ವೇಳೆ ಪೊಲೀಸ್ನವರು ನನ್ನನ್ನು ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಅರೆಸ್ಟ್ ಮಾಡಿದ್ರು ನನಗಿಷ್ಟು ನೋವಾಗ್ತಿರ್ಲಿಲ್ಲ. ಆದರೆ ನೀವು ನಮ್ಮ ಮನೆಯಲ್ಲಿ ನನ್ನ ಜೊತೆ ಇದ್ಕೊಂಡು ನನ್ನ ಅಕ್ಕನ ಸ್ಥಾನದಲ್ಲಿದ್ದು ನನ್ನ ಮೇಲೆ ಅನುಮಾನ ಪಟ್ಬಿಟ್ರಲ್ಲ, ಇದು ನನಗೆ ತುಂಬ ಹರ್ಟ್ ಆಗ್ತಾ ಇದೆ. ನಿಮಗಂತ ಅನುಮಾನಗಳಿದ್ರೆ ದಯವಿಟ್ಟು ಪೊಲೀಸ್ ಅವ್ರಿಗೆ ತಿಳಿಸ್ಬಿಡಿ. ನಿಮ್ಮ ಅನುಮಾನ ಬಗೆಹರಿಸೋಕ್ಕೋಸ್ಕರನಾದರೂ ನಾನು ಎಲ್ಲ ಇನ್ವೆಸ್ಟಿಗೇಷನ್ನ ಎದುರಿಸ್ತೀನಿ. ಸಮಾಧಾನ ಮಾಡ್ಕೋ ಶಾರ್ವರಿ. ನೀನು ಏನು ಅಂತ ನಮಗೆ ಗೊತ್ತಿಲ್ವಾ? ನೋಡಿ ತುಳಸಿಯವರೇ, ಶಾರ್ವರಿ ಯಾವತ್ತೂ ನಮ್ಮಿಂದ ಏನನ್ನು ಮುಚ್ಚಿಟ್ಟಿಲ್ಲ. ಈಗಲೂ ಅಷ್ಟೇ, ಏನು ನಡೆದಿದೆಯೋ ಅದನ್ನು ನೇರವಾಗಿ ಹೇಳ್ತಾ ಇದ್ದಾಳೆ. ನೋಡಿ ಶಾರ್ವರಿ, ತುಳಸಿಯವರು ನಿನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ ಅಂತ ಅನ್ಕೋಬೇಡ. ಅವ್ರಿಗೆ ಒಂದು ವೇಳೆ ಈ ಆಕ್ಸಿಡೆಂಟ್ ಮಾಡಿದ್ದು ನೀನೇ ಅಂತಾದರೆ ನಿನ್ನನ್ನು ಹೇಗೆ ಕಾಪಾಡ್ಕೋಬೋದು ಅನ್ನೋ ಯೋಚನೆಯಲ್ಲಿ ಕೇಳ್ತಿದ್ದಾರೆ. ನಿನ್ನ ಮೇಲಿನ ಕಾಳಜಿಯಲ್ಲಿ ಕೇಳ್ತಿದ್ದಾರೆ ಅಲ್ವಾ ತುಳಸಿಯವರೇ? ಓಹ್ ಸಾರಿ ಬಾವ, ನಾನು ಈ ರೀತಿ ಎಲ್ಲ ಯೋಚನೆ ಮಾಡಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ತುಳಸಿ ಅವರೇ. ನಾನು ನಿಮ್ಮನ್ನು ನನ್ನ ಅಕ್ಕನ ಸ್ಥಾನದಲ್ಲಿ ನೋಡ್ತಿದ್ದೀನಿ. ನಿಮಗೆ ತುಂಬ ಗೌರವ ಕೊಡ್ತೀನಿ. ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ. ಹಾಗಿರುವಾಗ ನೀವು ನನ್ನ ಮೇಲೆ ಅನುಮಾನ ಪಟ್ರಿ ಅಂತ ಅಂದ್ಕೊಂಡು ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಆದರೆ ನೀವು ನನ್ನ ಮೇಲಿರೋ ಕಾಳಜಿಯಿಂದ ಈ ರೀತಿ ಹೇಳ್ತಿದ್ದೀರಾ ಅನ್ನೋದನ್ನು ಕೇಳಿ ತುಂಬ ಖುಷಿ ಆಗ್ತಾ ಇದೆ. ನೀವು ನನ್ನ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿದ್ದೀರಾ. ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ? ಥ್ಯಾಂಕ್ಸ್ ತುಳಸಿ ಅವರೇ. ನೋಡಿದ್ಯಾ, ನೀನು ನನ್ನ ಬಗ್ಗೆ ಏನೇ ಹೇಳಿದ್ರು ಈ ಮನೆಯವ್ರು ಯಾರೂ ಅದನ್ನು ನಂಬಲ್ಲ. ಈಗ ನೀನು ನನ್ನ ಬಗ್ಗೆ ಹೇಳೋ ಪ್ರಯತ್ನ ಮಾಡಿ ಸೋತಿದ್ಯಾ, ನನ್ನನ್ನು ಕೆಣಕಿದ್ಯಾ. ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನೀನು ಸ್ವಲ್ಪ ದಿನದಲ್ಲೇ ನೋಡ್ತೀಯ. ಈಗ ಸಮಾಧಾನ ಆಯಿತು ತುಳಸಿಯವರೇ. ನಮ್ಮ ಶಾರ್ವರಿ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಥರದ ಗೊಂದಲ ಇಟ್ಕೋಬೇಡಿ. ನಿನ್ನ ಆಯಸ್ಸು ಗಟ್ಟಿಯಾಗಿ 100 ಕಾಲ ನೀನು ಬಾಳಿ ಬದುಕಬೇಕು. ಮೀರಾ, ತುಳಸಿಯವರೇ ಏನಾಯ್ತು? ಮೀರಾ, ತುಳಸಿಯವರೇ ನಿಂತ್ಕೊಳ್ಳಿ. ಏನಾಯ್ತು? ನಿಂತ್ಕೊಳ್ಳಿ. ತುಳಸಿಯವರೇ ಏನಾಯ್ತು? ಕೆಟ್ಟ ಕನ್ಸು ಬಿದ್ದ? ನೀವು ನಿನ್ನೆಯಿಂದ ತುಂಬ ಗಾಬರಿ ಪಟ್ಕೊಂಡು ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ. ಮೊದಲು ಅದನ್ನೆಲ್ಲ ತಲೆಯಿಂದ ತೆಗೆದುಹಾಕಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನೀವು ರೂಮ್ಗೆ ಹೋಗಿರಿ. ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ.
ತುಳಸಿ, ನೀನು ಕಾಣ್ತಿರೋ ಕನಸುಗಳೆಲ್ಲ ನನಸಾಗುತ್ತೆ. ನಿನ್ನ ಕನಸಲ್ಲಿ ಬಂದಿದ್ದೆಲ್ಲ ನಿಜ ಆಗುತ್ತೆ. ನಿನ್ನ ಕಣ್ಣಲ್ಲಿ ನೀರು ಬರುತ್ತೆ. ನನ್ನ ಮಗುಗೇನಾದರೂ ಒಂದು ಚಿಕ್ಕ ತರ್ಚಿದ ಗಾಯ ಆದರೂ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನೀನು ನನ್ನನ್ನು ಇಷ್ಟೇನೆ ಅರ್ಥ ಮಾಡ್ಕೊಂಡಿರೋದು ತುಳಸಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸೋಷ್ಟು ದಡ್ಡಿ ನಾನಲ್ಲ. ಆ ಚಿಕ್ಕ ಮಗುಗೆ ನಾನೇನಾದರೂ ಮಾಡಿದ್ರೆ ಇಡೀ ಮಾಧವನ ಮನೆಯೇ ಮುಳುಗಿ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ. ನಾನು ಮಾಡೋ ಪ್ಲ್ಯಾನ್ಗಳು ದೊಡ್ಡದಾಗಿರತ್ತೆ. ನೀನು ಅನುಭವಿಸೋ ನೋವು ಇನ್ನೂ ದೊಡ್ಡದಾಗಿರತ್ತೆ. ಸಿದ್ಧವಾಗಿರು. ತುಳಸಿ, ನಿನ್ನನ್ನು ಹೀಗೆ ನೋಡೋಕೆ ತುಂಬ ಖುಷಿ ಆಗ್ತಿದೆ. ಈ ಆತಂಕ, ಭಯ, ದುಃಖ ಇದೆಲ್ಲ ಯಾವಾಗಲೂ ನಿನ್ನ ಮುಖದಲ್ಲಿ ಕಾಣ್ತಾ ಇರಬೇಕು.